ಏನಪ್ಪ ಇದು, ನಾನು ಆಫೀಸಲ್ಲಿ ಒಬ್ಬರು ಬಂದಿಲ್ಲ ಇವತ್ತು. ಎಷ್ಟೊತ್ತಾಯ್ತು ಟೈಮು, ಅಲ್ಲ 10:30 ಆದ್ರೂ ಯಾರೂ ಬಂದಿಲ್ಲ. 9 o'clock ಹಾಜರಾಗಬೇಕಂತ ಹೇಳಿದ್ದೀನಿ. ಬರಲಿ ಅವ್ರಿಗೆ. ಬಡ್ಡಿ ಮಗ ಸಂಜು ಬರೋ, ನಿನ್ಗೆ 5 ಇವತ್ತು. ಎಲ್ಲರೂ ಬೇಗ ಬಂದರು, ನೀನು ಒಬ್ಬ ಮಾತ್ರ ಬರಲ್ಲ ಅಲ್ವ. ಬೇಗ ಬಾ, ನಿನಗೆ 5 ಇವತ್ತು. ಗುಡ್ ಮಾರ್ನಿಂಗ್ ಸರ್. ಲೇಟು ಸರ್ ಮನೇಲಿ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಆಮೇಲೆ ದಿವಸ ಬೇರೆ ಇತ್ತಲ್ಲ, ಅದಕ್ಕೆ ತಿಥಿ ವಡೆ ಮಾಡಕ್ಕೆ ಅಂತ ಲೇಟ್ ಆಯ್ತು ಸರ್. ತಿಥಿ ವಡೆ ಮಾಡಕ್ಕೆ ಮನೇಲಿ ತಿಥಿ ವಡೆ ಮಾಡ್ತಿದ್ದೆ, ಲೇಟ್ ಆಯ್ತು. ನಿಮ್ಮ ಅಜ್ಜಿ ತಿಥಿ ವಡೆ ಮಾಡೋಕ್ಕೆ ನಿಮ್ಮ ಅಮ್ಮ ಅವರೇ, ನಿಮ್ಮ ಮನೆ ಫ್ಯಾಮಿಲಿ ಅವ್ರೆ. ನೀನಿಗೆ ಗಂಡು ಹುಡ್ಕೊಂಡ್ ಕೆಲಸ ಹಂಗಲ್ಲ ಸರ್, ಇನ್ನೇಂಗಪ್ಪ. ನಮ್ಮ ಅಜ್ಜಿ ಸಾಯಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತಿದ್ಲಂತೆ, ನನ್ನ ಮೊಮ್ಮಗೂ ಕೇಳೇನೆ ವಡೆ ತಿನ್ನೋದು. ಏನು ಮಾಡ್ಸ್ಕೊಂಡು ತಿನ್ನೋವಂಥದ್ದು ನಿಮ್ಮ ಅಜ್ಜಿಗೆ ಬಂದಿರೋ ಬಗ್ಸು. ಹ್ಞೂ ಸರ್, ನಮ್ಮ ಅಜ್ಜಿ ಹೇಳ್ತಿದ್ರು, ಸೇಮ್ ನಾನು ನೋಡಕ್ ನಮ್ಮ ತಾತನ ಥರನೇ ಇದೀನಂತೆ. ಅದಕ್ಕೆ ನಮ್ಮ ಅಜ್ಜಿ ನನ್ನ ಕೈಲೇ ಮಾಡ್ಸ್ಕೊಂಡು ತಿನ್ಬೇಕಂತ ಹೇಳಿದ್ರಂತೆ. ಏನಪ್ಪ ಇದು ಕತೆ? ಸರ್ ಬೇಕಾದ್ರೆ ಸಿದ್ಧನು ಬಂದಿದ್ದ, ಅವನು ಕೇಳಿ ಸರ್. ಅವನು ಬಂದು 4 ಕೊಡೆ ತಿಂದ ಸರ್ ನಮ್ಮ ಮನೇಲಿ. ಓಹೋ, ಆ ಕಳ್ಳನ ಮಗನು ಬಂದಿದ್ದ ನಿಮ್ಮ ಮನೆಗೆ 4 ಕೊಡೆ ತಿನ್ನಕ್ಕೆ. ಬರ್ಲಿ ಇವತ್ತು 5 ಹಂಗೂ. ಹ್ಞೂ ಸರ್. 5 ಬಾ, ಕೆಲಸ ಮಾಡು ನಡೀತಿ ಗಾಡಿ ಮಾಡು. ಸರಿ ಸರ್, ಆಯ್ತು, ಕೆಲಸ ಮಾಡ್ತೀನಿ ಹೋಗಿ. ಆಯ್ತು. ಈ ಸಿದ್ಧ ಬರ್ಲಿಲ್ವಲ್ಲ ಆಫೀಸ್ಗೆ. ಸಂಜಯ್ ಬಂದ್ರು, ಸಿದ್ಧ ಬರ್ಲಿಲ್ಲ. ಮಿನ್ರಿ ಎಲ್ಲೋದ? ಸರ್ ಅವನು ಇನ್ನೂ ನಮ್ಮ ಮನೇಲಿ ಊಟ ಮಾಡ್ತಿದ್ದ ಸರ್. ಇನ್ನೂ 4 ಕೊಡೆ ಎಕ್ಸ್ಟ್ರಾ ಹಾಕು ಅಂತಿದೆ ಸರ್ ನಮ್ಮ ಅಮ್ಮಂಗೆ. ಹೋಗೋ, ಕೆಲಸ ಮಾಡಿ ನೀನು, ಸಾಕು. ಗುಡ್ ಮಾರ್ನಿಂಗ್ ಸರ್. ಬಾರೋ ಕಳ್ಳನ ಮಗನೇ, ಬಾ. ಸರ್ ನಾನೇನ್ ಮಾಡಿದೆ? ಬಾರೋ ಇಲ್ಲಿ ಮುಂದಕ್ಕೆ. ಸರಿ ಬರ್ತೀನಿ ಇರಿ ಸರ್. ನನ್ನ ಮಕ್ಳ ಸಂಜುಗೂ ಮತ್ತೆ ಸಿದ್ದುಗೂ ಇಬ್ರಿಗೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ನೀವು ಇಬ್ರಿಗೂ 1,000 ಕಡಿಮೆ ಕೊಡ್ರೋ, ಸ್ಯಾಲ್ರಿ ಕೊಡೋದು. ಸರ್ ಬೇಡ ಸರ್, ಆಗ ಮಾಡಬೇಡಿ ಸರ್. ಸಂಜಯ್ ಏನ್ ಕ್ಯಾರಿಕೆ ಕುತ್ಕೊಂಡು ಕೊಂಡವ ಬಿಟ್ಕೊಂಡು ಬಾಳ ಇಲ್ಲಿದೆ ಆಟಿಗ್ಲೆ ಗುಬೆ ಮಗನೆ. ಸರ್ ಏನೋ 1,000 ಕಡಿಮೆ ಕೊಡ್ತೀನಿ ಅಂತ ಸ್ಯಾಲ್ರಿ. ಸರ್ ಬೇಡ ಸರ್, ಸ್ಯಾಲ್ರಿ ಕಡಿಮೆ ಕೊಡ್ಬೇಡಿ ಸರ್. ನಮ್ಮ ಮನೇಲಿ ಇರೋದು ಒಂದೇ ಒಂದು ರೇಂಜ್ ರೋವರು ಮತ್ತೆ 2 ಬೈಕು, GT ಮತ್ತೆ ಡ್ಯೂಕ್ ಐತೆ ಸರ್. ನೀವೇನೋ ಸ್ಯಾಲ್ರಿ ಕಡಿಮೆ ಕೊಟ್ರಿ ಸರ್, ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಸಕ್ಕಾಗಲ್ಲ ಸರ್. ಸ್ಯಾಲ್ರಿ ಮಾತ್ರ ಕಡಿಮೆ ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ಹೇಳಲೇ ಸಿದ್ದು ಸರ್. ನಮ್ಮ ಮನೇಲಿ ಒಂದು ರೋಲ್ಸ್ ರಾಯ್ಸ್ ಐತೆ, ಆಮೇಲೆ 2 ರೇಂಜ್ ರೋವರ್ ಇದೆ, 1 TVS, 1 XL100. ತುಂಬಾ ಬಡವರು ಸರ್, ಪ್ಲೀಸ್ ಸರ್. ಹೌದು ಸರ್, ಪ್ಲೀಸ್ ಸರ್. ಏನಪ್ಪ ಇದು ಕತೆ? ಆಡ ಮಕ್ಕಳು ಸೇರ್ಸ್ಕೊಂಡಿದ್ದೀನಿ ನನ್ನ ಕೆಲ್ಸಕ್ಕೆ. ಸಂಜು ಸರ್ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಕಣ ಸಿದ್ದು, ನನಗೊಂಥರ ಇಷ್ಟ. ಆಯ್ತು, ಇಬ್ಬರು ಕೆಲಸ ಮಾಡೋಗ್ರು ಇತ್ತು. ಸರಿ ಸರ್, ನಡೆಯ ಸಂಜು. ಲೇ ಸಿದ್ದು, ನೀನು ಏನೋ ಕಾಲದ ಕಣ. ಇವ್ನು ಯಾಕೆ ದೆವ್ವ ನೋಡ್ದ ಅನ್ಕೊಂಡ ನೀನ? ಕಣ್ಗುಡ್ಡೆ ನೋಡು, ಗುಡ್ಡೆ ಹೆಂಗವೆ ಅಲ್ಲಿ ಬಿಟ್ಕೊಂಡು ದೆವ್ವ ನಿಂತ ನೋಡ. ನಿನ್ನೆ ನೋಡಿದ ಯಾಕೆ ಗುರಾಯಿಸ್ಕೊಂಡು. ನೀ ಏನೋ ಕಾದರಿ ಇವತ್ತು ಬಡ್ಡಿ ಮನೆಯಲ್ಲಿ 4 ಕೊಡೆ ತಿನ್ಬಿಡಲ್ಲ ಮುದಿ ತಿಕ್ಕಿದ್ದು. ನೀನು ಏನೋ ಕಾದರೆ ಕಣ. ಅಯ್ಯೋ ನಿನ್ನ ಸಿದ್ದುಲೇ, ಬಂದಿರೋದ ಲೇಟು ಮಿನ್ರಿ. ಅದ್ರಲ್ಲಿ ಬೇರೆ ಫೋನ್ ನೋಡ್ತಾ ಇದ್ದೀನಿ, ಗೇಮ್ ಮಾಡ್ತಾ ಇದ್ದೀನಿ. ಗಾಂಡು ನಿನಗೆ ಐತಿ ಕಣ ಇವತ್ತು. ಹಂಗಲ್ಲ ಸರ್, ಸಂಜು ಮನೆಗೆ ಹೋಯ್ತು ಇವತ್ತು 4 ಕೊಡೆ ತಿನ್ನಕ್ಕೆ. ಅವ್ರು ಎದ್ದಿದ್ದು ತಿಕ್ಕಿದ್ದು, ಅದಕ್ಕೆ ಮನೆಗೆ ಹೋಗ್ಬೇಕಾದ್ರೆ ಬರ್ತೀನಿ 4 ಕೊಡೆ ಎತ್ಬಿಡಿಗಿರಿ ಅಂತ ಹೇಳಕ್ಕೆ. ಮಕ್ಕ ಮುಚ್ಚಿನ ಕೆಲಸ ಮಾಡೋಲ್ಲೇ ಎಲ್ಲೊಡಕ್ಕೆ ಬಾ ಸಿದ್ದು. ಸರಿ ಸರ್, ಆಯ್ತು, ತಿಕ್ತೀನಿ ಫೋನು. ಎಲ್ಲ ಮಾಡ್ತಿದ್ದೆ ಸಂಜು? ಎಲ್ಲೋ ನೀನ್ ಸ್ಪೆಕ್ಸು ಕೊಂಡೇನು ಹಂಗ್ಬಿಟ್ಟಿದಿ, ಬಾಯಾಕು ಹಿಂಗ್ ತೆಗ್ದಿದಿ. ಏನೋ ಕಾದಿದ್ದಿ, ಹಬ್ಬ ಕಾದಿದ್ದೀನ ನಿನ್ಗೆ ಇವತ್ತು. ಯಾಕೋ ಏನು ಸರಿ ನಮ್ಮನ್ನ ಇಬ್ರು ಸೇರ್ಕೊಂಡು. ಹಂಗಲ್ಲ ಸರ್, ಇವತ್ತು ನೀವು ಚೆನ್ನಾಗಿ ಡ್ರೆಸ್ ಆಗಿ ಬಂದಿದ್ರಲ್ಲ, ಡ್ರೆಸ್ ಹಾಕೊಂಡು ಅದಕ್ಕೆ ಸಾಕಾಗಕ್ಕ ಅಂತ ಇರಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟೆ ಮುಗ್ತಲ್ಲ ಅಷ್ಟೇ. ಕಿವಿಗೆ ಹೂವು ಮಾಡಿಸ್ಬೇಡ, ತಿಕ್ಕ ಮೂಜನ್ ಕೆಲಸ ಮಾಡಲೇ ನೋಡೈಕೆ ಬಾಲ್. ಸರಿ ಸರ್, ಆಯ್ತು, ಮುಗಿ ಮುಚ್ಕೊಂಡೋಗ್ರಿ ನೀವಾಯ್ತು.